ಕೊನೆಯದಾಗಿ ನೀವು ಚಿರಂಜೀವಿ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರ ಅಂತ ಕೇಳ್ಬಿಟ್ರಿ. ಸರ್, ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿಮಾನಿ. ಒಂದು ಎರಡನೇದು, ಅವರ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಗೆದ್ದಿರೋ ಏಕೈಕ ಶಾಸಕ. ನಾನು ಮುಠಾ ಮೇಸ್ತ್ರಿ ಮೂಟೆ ಒತ್ತೆ ಎಲೆಕ್ಷನ್ಗೆ ಮುಂಚೆ, ಅದು ಮಿಲಿಯನ್ಸ್ ವ್ಯೂಸ್, ಕ್ರೋರ್ಸಲ್ಲಿ ಹೊರಟೋಯ್ತು ವ್ಯೂಸು, ತುಂಬ ಟ್ರೆಂಡ್ ಆಯಿತು. ಮತ್ತು ನಾನು ಚುನಾವಣೆ ಗೆದ್ದ ಮೇಲೆ ಚಿರಂಜೀವಿಯವರು ನನ್ನನ್ನು ಕರೆಸ್ಕೊಂಡು ಮಾತಾಡಿದ್ರು. ಮತ್ತು ಈಗ ನೆಕ್ಸ್ಟ್ ಬರ್ತಾಯಿದೆ, ಇನ್ನೂ ಒಂದು 2 years ಆಗುತ್ತೆ ಆ ಮೂವಿ ಬರೋದು. ಅದರಲ್ಲಿ ಡೈರೆಕ್ಟರ್ ಬಂದು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಅವ್ರ ಜೊತೆ ಸ್ಟೆಪ್ ಹಾಕಬೇಕು ಅಂತ ಆಸೆ. ನಾವು ನೋಡಿ ಬೆಳೆದಿರೋರು, ಅವ್ರ ಜೊತೆ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಸೌಭಾಗ್ಯ. ಏನು ಪಾತ್ರ ಅಂತ ಏನಾದರೂ ನಿಮ್ಮ ಹತ್ರ ಚರ್ಚೆ ಆಗಿದೆ ಕತೆ ಬಗ್ಗೆ? ಗೊತ್ತಿಲ್ಲ ಸರ್, ಅವ್ರ ಸಿನಿಮಾದಲ್ಲಿ ಹಂಗೆ ಕಾಣಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಸೌಭಾಗ್ಯ ಏನಿದೆ. 1-2 ಸ್ಟೆಪ್ ಹಾಕ್ಸಿಬಿಟ್ರೆ ಸಾಕು, ಅದೇ ನನ್ನ ಸೌಭಾಗ್ಯ. ಮೊದಲಿಂದ ಈ ಕನಸಿತ್ತ ನಿಮಗೆ? ನಾನು ಅವ್ರ ಫಾಲೋವರ್ ಸರ್. ನಾವೆಲ್ಲ ಬಾರ್ಡ್ರಲ್ಲಿ ಬೆಳೆದವರು. ಈ ಕಡೆ ರಾಜ್ಕುಮಾರ್ ಅವ್ರನ್ನ, ಆ ಕಡೆ ಚಿರಂಜೀವಿ ಸಿನಿಮಾಗಳನ್ನ ಬೆಳೆದವರು. ಅವ್ರನ್ನ ನೋಡೋದೇ ನಮ್ಮ ಸೌಭಾಗ್ಯ. ಅಂಥದ್ದು ಅವ್ರ ಸಿನಿಮಾದಲ್ಲಿ ಒಂದು ಸ್ಟೆಪ್ ಹಾಕಿದ್ರೆ ಹಂಗೆ ಸ್ಕ್ರೀನ್ ಶೇರ್ ಮಾಡಿಬಿಟ್ರೆ ಸಾಕು. ಆ ಕನಸು ನನಗಿದ್ದೇ ಇದೆ. ಮೋಸ್ಟ್ಲಿ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕೂಡ ಪ್ರದೀಪ್ ಈಶ್ವರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.